ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮಳೆ ಸೀಸನ್ಗೆ ಒಂದು ಡಿಫ್ರೆಂಟಾಗಿ ಎಗ್ ರೈಸ್ ರೆಸಿಪಿ ತಂದಿದ್ದೀನಿ. ಖಂಡಿತ ಇದು ನಿಮಗೆ ಇಷ್ಟ ಆಗುತ್ತೆ. ಯಾಕೆ ಅಂದರೆ ನಾನು ಮಾಡ್ತಾ ಇರೋವಂಥ ರೆಸಿಪಿ ಬಂದ್ಬಿಟ್ಟು ಒಂದು ರಾಜಸ್ಥಾನದಲ್ಲಿ ಫೇಮಸ್ ಆಗಿರುವಂಥ ತೇಚಾ ರೆಸಿಪಿ ಇಟ್ಕೊಂಡು ಡಿಫ್ರೆಂಟಾಗಿ ನನ್ನ ಸ್ಟೈಲಲ್ಲಿ ಎಗ್ ರೈಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡಿ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಮೊದಲನೇದಾಗಿ ಆ ಕಡೆ ರೊಟ್ಟಿಗೆ ಚಪಾತಿಗೆಲ್ಲ ಈ ತೇಚಾ ರೆಸಿಪಿ ತುಂಬಾ ಫೇಮಸ್ಸು. ಅಂದರೆ ಚಟ್ನಿ ಇದು ಖಾರ ಇಷ್ಟಪಡೋರು ಖಂಡಿತ ರೆಸಿಪಿನ ಚಪಾತಿ ಜೊತೆಗೆ ಟ್ರೈ ಮಾಡಿ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಕಡಾಯಿಗೆ. ಎಣ್ಣೆ ಬಿಸಿ ಆದಮೇಲೆ ಒಂದು 2 ಟೇಬಲ್ ಸ್ಪೂನ್ ಕಡಲೆ ಬೀಜನೂ, 1 ಗೆಡ್ಡೆ ಬೆಳ್ಳುಳ್ಳಿ, ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಒಂದು 5ರಿಂದ 6 ತೊಗೊಂಡಿದ್ದೀನಿ. ಇದು ನಾಟಿ ಮೆಣಸಿನ್ಕಾಯಿ ಆಗಿರೋದ್ರಿಂದ ಖಾರ ಜಾಸ್ತಿ ಇರುತ್ತೆ. ನೀವು ಸ್ವಲ್ಪ ದಪ್ಪ ಇರೋದು ತೊಗೊಂಡ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಬೋದು, ಕಲರು ಬರುತ್ತೆ, ಖಾರನೂ ಮೈಲ್ಡ್ ಆಗಿರುತ್ತೆ. ಆನಂತರ ಮೆಣಸಿನ್ಕಾಯಿ ಬೆಳ್ಳುಳ್ಳಿಯಲ್ಲಿ ಫ್ರೈ ಆಗಿದ್ಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಜಸ್ಟ್ ಈ ಥರ ಮಿಕ್ಸ್ ಮಾಡಿ ಆಫ್ ಮಾಡ್ಕೊತೀನಿ ಸ್ಟವ್ವು. ಯಾಕಂದರೆ ಕೊತ್ತಂಬರಿನೂ ತುಂಬ ಫ್ರೈ ಮಾಡಬೇಕಂತೇನಿಲ್ಲ, ಜಸ್ಟ್ ಆ ಬಿಸಿ ಹಾಕಿದ್ರೆ ಸಾಕು. ಆನಂತರ ಇದನ್ನೊಂದು ಬೌಲಲ್ಲಿ ಎತ್ತಿಟ್ಕೊಂಡು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಪಲ್ಸ್ ಮೋಡಲ್ಲಿ ಇದನ್ನು ಪೇಸ್ಟ್ ಥರ ಮಾಡ್ಕೊತೀನಿ. ನೀವು ಬೇಕಂದರೆ ಕುಟಾಣಿನಲ್ಲಿ ಕುಟ್ಟಿ ಕೂಡ ಪೇಸ್ಟ್ ಮಾಡ್ಕೊಬೋದು. ನಾನು ಮಿಕ್ಸಿನಲ್ಲೇ ಪಲ್ಸ್ ಮೋಡಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅದೇ ಕಡಾಯಿಗೆ 1 ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ಎಣ್ಣೆ ಹಾಕಿ ಬಿಸಿ ಆದಮೇಲೆ 1 ಈರುಳ್ಳಿ, 1 ಕಪ್ ಆಗೋಷ್ಟು ಎಲೆಕೋಸು, 1 ಕಪ್ ಆಗೋಷ್ಟು ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ಚಟ್ನಿ ಏನಿದೆ ಅದನ್ನು ನೀವು ರೊಟ್ಟಿಗೆ, ಚಪಾತಿಗೆ, ಹಾಗೆ ಸೈಡ್ ಡಿಶ್ ಚಟ್ನಿ ಥರ ನೀವು ಸರ್ವ್ ಮಾಡ್ಕೊಂಡು ತಿನ್ಬೋದು. ಅದೇ ಚಟ್ನಿನ ಇಟ್ಕೊಂಡು ನಾನು ನನ್ನ ಸ್ಟೈಲಲ್ಲಿ ಎಗ್ ರೆಸಿಪಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ, ಖಂಡಿತ ಟ್ರೈ ಮಾಡಿ ನೋಡಿ. ಈ ಮೋಡದ ಮಳೆ ಸೀಸನ್ಗೆ ಬಿಸಿ ಬಿಸಿಯಾಗಿ ಖಾರವಾಗಿ ಮೊಟ್ಟೆ ಪ್ರಿಯರು ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ. ನಾನು ಕೂಡ ಎಷ್ಟೊಂದು ವೆರೈಟಿ ಎಗ್ ರೈಸ್ ರೆಸಿಪಿ ಹಾಕಿದ್ದೀನಿ. ಹೊಸದಾಗಿ ನೋಡೋರು ಒಂದ್ಸರಿ ಚೆಕ್ ಮಾಡಿ. ಇವಾಗ ಈರುಳ್ಳಿ ಹಾಕಿ ಫಸ್ಟ್ ಫ್ರೈ ಮಾಡಿದ್ಮೇಲೆ ಎಲೆಕೋಸು ಮತ್ತು ಕ್ಯಾಪ್ಸಿಕಮ್ ಹಾಕಿದ್ದೀನಿ. ತರಕಾರಿಗಳೆಲ್ಲ ನಿಮಗೆ ಆಪ್ಷನಲ್ಲು, ಏನೂ ಇಲ್ಲಾಂದರೆ ಮನೆಯಲ್ಲಿ ಬೇರೆ ನಾರ್ಮಲ್ ಈರುಳ್ಳಿ ಇಟ್ಕೊಂಡು ಕೂಡ ಮಾಡ್ಕೊಬೋದು. ಈಗ ತರಕಾರಿನೆಲ್ಲ ಸ್ವಲ್ಪ ಸೈಡಿಗೆ ಸೌಟಿಂದ ತಲ್ಲಿದ್ದೀನಿ, ಮಧ್ಯದಲ್ಲಿ ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ತರಕಾರಿ ಫ್ರೈ ಮಾಡುವಾಗ ಉಪ್ಪು ಸಹನೂ ಹಾಕ್ಕೊಂಡಿದ್ದೆ, ಮತ್ತು ನೋಡ್ಕೊಂಡು ಉಪ್ಪು ಯೂಸ್ ಮಾಡ್ಕೊಳ್ಳಿ. ಆನಂತರ ಉಪ್ಪು ಸ್ವಲ್ಪ ಜಾಸ್ತಿ ಆಯ್ತಂದರೆ ಮತ್ತೆ ಅದನ್ನು ಅಡ್ಜಸ್ಟ್ ಮಾಡೋಕ್ಕೆ ಬರೋಲ್ಲ, ಅದಕ್ಕೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಟೇಸ್ಟ್ ನೋಡಿ ಬೇಕಂದರೆ ಹಾಕ್ಕೋಬೋದು. ಇವಾಗ ಒಂದು ಸ್ವಲ್ಪ ಮೊಟ್ಟೆಗೆ ಹಾಕ್ಕೊಂಡು ಐ ಫ್ಲೇಮಲ್ಲಿ ಇಟ್ಕೊಂಡು ಫಾಸ್ಟಾಗಿ ಸ್ವಲ್ಪ ಸೌಟಿಂದ ತಿರುಗಿಸ್ಕೊತಾ ಇದ್ದೀನಿ. ನಿಮಗೆ ಸಪ್ರೇಟಾಗಿ ಮೊಟ್ಟೆ ದಪ್ಪಕ್ಕೆ ಬೇಕಂದರೆ ಎಗ್ ಸ್ಕ್ರಾಂಬಲ್ ಥರ ಸಪ್ರೇಟಾಗಿ ಫಸ್ಟ್ ಮಾಡಿಟ್ಕೊಂಡು ಆನಂತರ ಕೂಡ ನೀವು ತರಕಾರಿ ಜೊತೆಗೆ ಆ್ಯಡ್ ಮಾಡ್ಕೊಬೋದು. ಇವಾಗ ರುಬ್ಬಿರೋಂಥ ಏನು ತೇಚಾ ಅಂತಾರಲ್ವ ಆ ಚಟ್ನಿನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಜಸ್ಟ್ ಒಂದು 30 ಸೆಕೆಂಡ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ. ಎಕ್ಸ್ಟ್ರಾ ಏನು ನಿಮಗೆ ಬೇಕಂದರೆ ನೀವು ಎಕ್ಸ್ಟ್ರಾ ಗರಂ ಮಸಾಲ ಬೇರೆ ಥರ ನಿಮಗೆ ಡಿಫ್ರೆಂಟಾಗಿ ಬೇಕಂದರೆ ಕೂಡ ಆ್ಯಡ್ ಮಾಡ್ಕೊಬೋದು. ಇಲ್ಲಿ ನಾನು ಒಂದು ಇಬ್ಬರಿಗಾಗೋಷ್ಟು ರೈಸ್ ಹಾಕ್ಕೊತಾ ಇದ್ದೀನಿ. ಆಲ್ರೆಡಿ ಮಾಡಿರೋಂಥ ರೈಸ್ ಹಾಕ್ಕೊತಾ ಇದ್ದೀನಿ. ಫ್ಲೇಮ್ನ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ರೈಸ್ ಹಾಕಿ ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ಥರ ಫ್ರೈ ಮಾಡ್ಕೊಳ್ಳಿ. ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸು, ಜಾಸ್ತಿ ಏನು ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು ಆ ಥರ ಎಲ್ಲ ಏನೂ ಹಾಕೋದಿಲ್ಲ. ಸೋಯಾ ಸಾಸು, ವೆನಿಗರು, ಟೊಮೊಟೊ ಕೆಚಪ್ಪು, ಚಿಲ್ಲಿ ಸಾಸು ಏನೂ ಬೇಕಾಗೋದಿಲ್ಲ. ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಬಿಸಿ ಬಿಸಿಯಾಗಿ ಖಾರವಾಗಿ ಈ ಮೋಡ ಸೀಸನ್ಗೆ ಮಾಡ್ಕೊತೀನಿ. ಸಖತ್ತಾಗಿರುತ್ತೆ. ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ರೈಸ್ನ. ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಕೊನೆಯಲ್ಲಿ ನನ್ನ ಹತ್ರ ಒಂದು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಇತ್ತು, ಇದ್ದರೆ ಹಾಕ್ಕೊಳ್ಳಿಲ್ಲ ಅಂದರೆ ನೀವು ಕೊತ್ತಂಬರಿ ಸಹ ಹಾಕ್ಕೊಬೋದು. ಹಾಕ್ಕೊಂಡು ಬಿಸಿ ತಟ್ಟೆಲ್ಲಿ ಹಾಕ್ಕೊಂಡು ಸರ್ವ್ ಮಾಡಿ ಸೂಪರಾಗಿರುತ್ತೆ. ಮತ್ತು ನಾನು ಎಷ್ಟು ವೆರೈಟಿ ಎಗ್ ರೈಸ್ ರೆಸಿಪಿ ಮಾಡಿದ್ದೀನಿ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟೆಲ್ಲ ಓದ್ತಾ ಇರ್ತೀನಿ. ಯಾರಿಗೂ ರೀಪ್ಲೈ ಕೊಟ್ಟಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಇವತ್ತಿನ ರೆಸಿಪಿ ಟ್ರೈ ಮಾಡಿ, ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.